ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ಜನ್ಮದಿನಕ್ಕೆ ಬಂದು ವಿಶ್ ಮಾಡಿ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮಾಧ್ಯಮದ ಮೂಲಕ ಇವತ್ತು ಸಿಗ್ತಾ ಇದೆ. ನೀವುಗಳು ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಅದಕ್ಕೆ ನಾವು ಪದಗಳನ್ನ ಜೋಡಿಸೋದಕ್ಕಾಗಲ್ಲ. ಯಾಕೆಂದರೆ ತುಂಬ ಎಲ್ಲ ಊರುಗಳಿಂದ ಬಂದು ಆಶೀರ್ವಾದ ಮಾಡ್ತಾರೆ. ಮಕ್ಕಳು ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ. ಸೊ ಮಳೆ ಬಂದಿದ್ರೂ ಇಷ್ಟು ಜನ ಬಂದಿದ್ದಾರೆ. ಎಲ್ಲ ಕಲಾವಿದರ ಪುಣ್ಯ ಅದು. ಸೊ ನನಗೂ ಖುಷಿ ಆಗುತ್ತೆ. ನನಗೊಂದು ಇದು ರಿಯಲಿ ಹ್ಯಾಪಿ ಆ್ಯಂಡ್ ನಮಗೆ ಭಾಗ್ಯ ಅಂತಲೇ ಹೇಳ್ಬೋದು. ಹೌದು, ಯಾಕೆಂದರೆ ಇವತ್ತು ಅದನ್ನೆಲ್ಲ ನೀವು ಹೇಳಿದ್ದೆ ಕೇಳಿ ಈ ಸರಿ ಯಾರು ಕೇಕ್ ತರದೆ ಬೈ ಬುಕ್ಸ್ ತರ್ತಿರೋಂಥದ್ದು. ಆಲ್ರೆಡಿ ಒಂದು 2 ಲಕ್ಷವರೆಗೂ ಬುಕ್ಸ್ ಬಂದಿದೆ ಅನ್ನೋದು ಮಾಹಿತಿ. ಹೌದು, ಏಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತ್ಡೇ ಮಾಡ್ಕೊಬೇಕು ಅನ್ನೋದು ಒಂದು ಅನ್ನಿಸ್ತು. ಏನಕ್ಕೆ ಅಂದರೆ ಪ್ರತಿ ವರ್ಷವೂ ಅವರೇ ಅವ್ರ ದುಡ್ಡಿಂದ ಬ್ಯಾನರ್ ಹಾಕ್ಸೋದು, ಪಟಾಕಿ ಹೊಡೆಯೋದು, ಕೇಕ್ ತರೋದು ಇವೆಲ್ಲ ಮಾಡ್ತಾರೆ. ಈ ವರ್ಷ ತುಂಬ ಜನಕ್ಕೆ ಅಗತ್ಯವಾಗಿರೋವಂಥ ತುಂಬ ಇದೆ. ಅದರಲ್ಲಿ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಳ್ಳೋಣ ಅಂತ. ಎಲ್ಲೆಲ್ಲಿ ಕೊಡಬೇಕು ಅನ್ನೋದು ಇಲ್ಲ, ನನ್ನ ಆಸೆ ಬಂದು ಎಲ್ಲ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೋ ಅಷ್ಟು ತಲುಪಿಸೋಣ ಅಂತ. ಈಗ ಆಲ್ರೆಡಿ 2 ಲಕ್ಷ ಬುಕ್ಸ್ ಕಲೆಕ್ಟ್ ಆಗಿದೆ. ಖುಷಿ ವಿಚಾರ. ಇದು ನನ್ನ ಪ್ಲ್ಯಾನ್ ಅಲ್ಲ, ಜೆನ್ಯೂನಾಗಿ ಹೇಳಬೇಕು ಅಂದರೆ ನಮ್ಮ ಟೀಮ್ ಪ್ಲ್ಯಾನು. ಅಷ್ಟು ಮೆಚೂರ್ಡ್ ಪ್ಲ್ಯಾನು ನಮ್ಮ ಟೀಮ್ಗಳದು. ನಮ್ಮ ಜೊತೆಗಿರೋರು, ನಮ್ಮ ಅಶ್ವಿನ್ ಅವರು ಇರ್ಬೋದು, ಮುರಳಿಯವರು ಇರ್ಬೋದು, ಮುತ್ತು, ಸಂದೀಪ್, ಸೊ ಗಿರಿ, ಇವರೆಲ್ಲ ಸೇರ್ಕೊಂಡು ಇವ್ರು ಇನಿಷಿಯೇಟಿವ್ ತೊಗೊಂಡಿರೋದು. ಸೊ ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಸೊ ನನಗೆ ಅವರೇ ಪ್ಲ್ಯಾನ್ ಕೊಟ್ಟಿರೋದು, ಐಡಿಯಾ ಕೊಟ್ಟಿರೋದು. ನಿಮ್ಮ ಫ್ಯಾನ್ಸು ಒಂದು ಮೆಸೇಜ್ ಮೂಲಕ ಬರ್ತೀರಾ, ಯಾವತ್ತೂ ಕಲಿಯೋದನ್ನು ನಿಲ್ಲಿಸಬೇಡಿ, ಯಾಕಂದರೆ ಜೀವನ ಎಂದಿಗೂ ಕಲಿಯುವುದನ್ನು ನಿಲ್ಲಿಸೋದಿಲ್ಲ ಅಂತ. ನೀವು ಬರೀ ಬುಕ್ಸ್ ತರೋದಕ್ಕೆ ಹೇಳಿದ್ರೆ, ಬಟ್ ಅವ್ರಿಗೆ ಮೆಸೇಜ್ ಬರ್ತಾರೆ. ನಿಮ್ಮ ಫ್ಯಾನ್ಸ್ ತೊಗೊಂಡಿರೋ ಇನಿಷಿಯೇಟಿವ್ ಅದೇ ಮೆಸೇಜಸ್ ಎಲ್ಲ ಅವ್ರ ಕ್ರಿಯೇಟಿವಿಟಿನೇ. ಯಾಕೆಂದರೆ ನಮಗೆ ಅವರಷ್ಟು ನಾಲೆಡ್ಜ್ ನಿಜವಾಗ್ಲಿಲ್ಲ. ಏನೋ ಮಾಡಿದ್ದಾರೆ ಅಂದರೆ ಕ್ರೆಡಿಟ್ಸ್ ನಾವು ತೊಗೊಳ್ಳದೆ ಜೆನ್ಯೂನಾಗಿ ಮಾಡಿದವ್ರಿಗೇ ಕೊಡಬೇಕು. ಅದು ಅವಾಗಲೇ ಒಂದು ನಮಗೂ ಒಂದು ಜೆನ್ಯೂನಿಟಿ ಅಂತ ಒಂದು ಫೀಲ್ ಆಗಬೇಕು. ಇದು ನನ್ನ ಐಡಿಯಾ ಅಲ್ಲ, ಜೆನ್ಯೂನಾಗಿ ಎಲ್ಲ ನನ್ನ ಜೊತೆಗಿರೋ ಸ್ನೇಹಿತರ ಐಡಿಯಾ. ಸೊ ಏನೋ ಯಾರ ಐಡಿಯಾನೋ ಒಟ್ಟಿನಲ್ಲಿ ಅದರಿಂದ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂದರೆ ಸೊ ನಥಿಂಗ್ ಲೈಕ್ ದಟ್ ಅಂತ. ಸರ್, ಆಯಸ್ ಹೆಚ್ಚಾಗ್ತಾ ಇದೆ, ಅಭಿಮಾನಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಿದೆ. ಮಳೆ ಬರ್ತಾ ಇದ್ರು ಕೂಡ ಛತ್ರಿ ಹಿಡ್ಕೊಂಡು ಅಭಿಮಾನಿಗಳು ಮನೆ ಮುಂದೆ ನಿಂತಿದ್ದಾರೆ. ಹಾಂ